ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ. ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥ ಅಕ್ಕಿ ಹಿಟ್ಟು. ನಾನಿಲ್ಲಿ ಒಂದು 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೊದಲಿಗೆ ನಾನು ಎಲ್ಲನೂ ನೀಟಾಗಿ ಹಚ್ಕೊಂಡು ಎಲ್ಲನೂ ನೀಟಾಗಿ ಇಲ್ಲಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪು, ಕ್ಯಾರೆಟ್ ತುರಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಹಸಿಮೆಣ್ಸಿಕಾಯಿನ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟಿಗೆ ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿಕಾಯಿ ರುಬ್ಬಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿಕಾಯಿ, ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟು, ಹಾಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಸಬ್ಬಾಕ್ಸಿ ಸೊಪ್ಪು, ಹಾಗೆ ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ತಕ್ಕಂತೆ ನೀರನ್ನು ಮಿಕ್ಸ್ ಮಾಡ್ಕೊತ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಫಸ್ಟು ಎಲ್ಲನೂ ಒಂದು ಸತಿ ಕೈ ಆಡಿಸಿ ಆಮೇಲೆ ಕಲಿಸ್ತಾ ಬರಬೇಕು. ನನ್ನ ಮಗ ನೋಡಿ ಫ್ರೆಂಡ್ಸ್ ಟಿವಿ ನೋಡ್ತಾ ಇದ್ದಾನೆ. ಹೇಳು, ಏನು ಮಾಡಿದೆ ಇವತ್ತು ಬೆಳಿಗ್ಗೆಯಿಂದ? ಎಲ್ಲ ರಜಾ ಇತ್ತಲ್ವ? ಚೆನ್ನಾಗಿ ಟೈಮ್ ಪಾಸ್ ಆಯಿತಾ? ತಾನೇ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿದ್ದಾಯಿತು. ಈಗ ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡಬೇಕು ಅಂತ ಎಲ್ಲ ಹೇಳಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಬಂದು ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಏನೇನು ಬೇಕೆಲ್ಲನೂ ಮಿಕ್ಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ. ಹೇಗಿರುತ್ತೆ ಅಂತ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ. ನೀವು ಕೂಡ ಮನೆಯಲ್ಲಿ ಮಾಡಿ. ಈಗ ನೋಡಿ ಅಕ್ಕಿ ಹಿಟ್ಟು ಎಲ್ಲ ರೆಡಿಯಾಗಿದೆ, ಕಲಿಸ್ಕೊಂಡಿರೋದೆಲ್ಲನೂ. ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಯೋದಕ್ಕೆ ಬಿಟ್ಟು ಕಾಯಿ ಚಟ್ನಿ ಮಾಡೋದನ್ನು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ರೆಸಿಪಿನ ತಯಾರು ಮಾಡ್ತಾ ಇರೋದು ನಮ್ಮಮ್ಮನೇ ನೋಡಿ. ಇವರೇ ನಮ್ಮಮ್ಮ. ಅಕ್ಕಿ ಹಿಟ್ಟನ್ನು ಕಲಸಿಟ್ಟಿರೋದು ನಮ್ಮಮ್ಮನೇ, ಎಲ್ಲ ಮುಚ್ಚಿರೋದೇನೆ. ಎಲ್ಲ ರೆಸಿಪಿ ನಮ್ಮಮ್ಮ ಮಾಡ್ತಾರೆ, ನಾನು ಶೂಟ್ ಮಾಡ್ತಾ ಇರ್ತೀನಿ ಅಷ್ಟೇ ಫ್ರೆಂಡ್. ಬನ್ನಿ ಹೇಗೆ ಚಟ್ನಿ ಮಾಡೋದು ಅಂತ ನೋಡ್ಕೊಂಬರೋಣ. ಕಾಯಿ ಚಟ್ನಿನ ಓಕೆ, ಕಾಯಿ ಚಟ್ನಿ ಮಾಡೋದು ಹೆಂಗೆ ಹೇಳು? ಕಾಯಿ ಚಟ್ನಿ ಮಾಡೋದು ಯಾರು ಮಾಡೇ ಇಲ್ದಿರೋ ಅಂತ ಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾವು ಯಾರು ಮಾಡಿರಬಾರ್ದು, ಮುಂದೇನು ಮಾಡಲೇಬಾರ್ದು ಅಂತ ಕಾಯಿ ಚಟ್ನಿನ ಮಾಡ್ತಾಯಿದ್ದೀವಿ ನೋಡಿ. ಅದು ಯಾವ ಥರ ಕಾಯಿ ಚಟ್ನಿ ಅಂತ ಕಾದ್ಕೊಂಡು ನೋಡಬೇಕು. ಆ ಥರ ಮಾಡ್ತೀನಿ ನೋಡಿ. ಮುಂದೆ ಕಂಟಿನ್ಯೂ ಮಾಡಿ. ಮೀಡಿಯಮ್ ಮಿಸ್ತೆ ಮಾಡೋಕ್ಕೆ ಹೋಗಬೇಡಿ ನೀವು. ಈ ವಿಡಿಯೋ ಯಾರು ಮಾಡಿಲ್ಲ, ಯೂಟ್ಯೂಬಲ್ಲಿ ಯಾರು ಮಾಡಿಲ್ಲ ಅಂತ ವಿಡಿಯೋ ಮಾಡ್ತಿದ್ದಾರೆ. ಏನಮ್ಮ ಹಚ್ಚು. ಹಾಂ ನೋಡಿ, ನಮ್ಮಮ್ಮ ಗ್ಯಾಸ್ ಹಚ್ಚಿದಾರಂತೆ. ಗ್ಯಾಸ್ ಆಮೇಲೆ ಬಾಣಲಿ ಇಟ್ಟಿದ್ದಾರೆ. ಬಾಣಲಿ ಇಟ್ಟಾದ್ಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ, ಹೌದಾ? ಹ್ಞೂ ಹೇಳಿ, ಏನು ಎಷ್ಟು ಬೇಕಾ ಅವ್ರಿಗೆ ಅಷ್ಟು ಖಾರ ಎಷ್ಟು ಬೇಕಾ? ಖಾರ ಎಷ್ಟು ಬೇಕಾ ಅಷ್ಟು. ಖಾರ ಇಲ್ಲ, ಅದಕ್ಕಾಗಿ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ಹೌದಾ? ಓಕೆ, ಈ ವಿಡಿಯೋನೆಲ್ಲ ಆ್ಯಡ್ ಮಾಡ್ತೀನಿಮ್ಮ. ನೋಡಿ, ಹಸಿಮೆಣ್ಸಿನ್ಕಾಯಿನ ಹುರಿತಾ ಇದ್ದಾರೆ. ಕಾಯಿ ತುರಿದಿಟ್ಕೊಂಡಿದ್ದಾರೆ ಹಸಿದು. ಮತ್ತು ಇಲ್ಲಿ ಬೆಳ್ಳುಳ್ಳಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಸೊಪ್ಪು. ನೋಡಿ ಫ್ರೆಂಡ್ಸ್, ನಾನು ಡ್ರೈ ಫ್ರೂಟ್ಸ್ ತಿಂತಾಯಿದ್ದೀನಿ. ಅದ್ರಾಗ ಅವೇ ಇಲ್ಲ, ಒಂದೆರಡು ಇದಾವಲ್ಲಮ್ಮ, ತಿಂತಾಯಿದ್ದೀನಿ. ಅವೇ ಒಂದೆರಡೇ ಆಗಲಿ ತಿಂತಾಯಿದ್ದೀನಿ ತಾನೆ. ಅದ್ರ ತುಂಬ ಇಟ್ಕೊಂಡು ತೋರಿಸಿದ್ರೆ ತಿಂತಾ ಇದೀವಿ ಅಂತ ಗೊತ್ತಾಗ ಎರಡೇ ನಾನು ಕಾಣಿಸ್ತಾ ಇದ್ದೀನಿ. ನಾನು ನೋಡಿ ಫ್ರೆಂಡ್ಸ್, ತಿಂತಾ ಇದ್ದೀನಿ ನಾನು, ಇಲ್ಲ ಅಂತ ಹೇಳಿಲ್ಲ. ಹೇಳಿ ಮಕ್ಕ. ಹಾಯ್ ಹಾಯ್, ಬಾಯ್ 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 ಬಾಯ್. ಒಂದೆರಡು ಕಡಲೆ ಬೀಜನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬರೀ ಕಾಯಿ ಚಟ್ನಿ ಅಂತಂದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜನ ಬೇಕು ಅಂತೇಳಿ ಹಾಕ್ಸ್ತಾ ಇದ್ದೀನಿ ನಾನು ನಮ್ಮಮ್ಮಂಗೆ.
ಫ್ರೈ ಮಾಡ್ತಾಯಿದ್ದೀವಿ ನಾವು, ಡ್ರೈ ಫ್ರೈ. ನಮ್ಮಮ್ಮ ಕಡಲೆ ಬೀಜನ ಉರಿತಾ ಇದ್ದಾರೆ. ನಮ್ಮಮ್ಮ ಎಲ್ಲ ತೊಗೊಂಬಂದಿದ್ದಾರೆ, ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಕಡಲೆ ಬೀಜನ. ಒಂದೆರಡು ಕಡಲೆ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕಾಯಿ ಚಟ್ನಿ. ಕಾಯಿ ಇಂಪಾರ್ಟೆಂಟ್ ಅಲ್ವಾ, ಕಾಯಿ ಹಾಕ್ತಾಯಿದ್ದೀವಿ, ಮತ್ತು ಹಸಿಮೆಣ್ಸಿನ್ಕಾಯಿ. ಹೇಳು, ನೀನು ಹೇಳು. ಒಂಚೂರು ಹುಣಸೆ ಹಣ್ಣಿಂದ ಹಾಕ್ಕೊಬೇಕು ಸ್ವಲ್ಪ. ಮಾತಾಡಲ್ಲ, ನಮ್ಮಮ್ಮ ವಿಡಿಯೋದಲ್ಲಿ ಮಾತಾಡಲ್ಲ ಅಂತ. ನಾನು ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ವಿ. ನಮ್ಮಮ್ಮ ವೀಡಿಯೋ ಮಾಡಿದ್ರೆ ನಾನು ವೀಡಿಯೋ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಇದು ಮಾಡು ಅಂತ ಹೇಳ್ತಾನೆ ಇರ್ತೈತೆ ನಮ್ಮಮ್ಮ ವೀಡಿಯೋ ಮಾಡೋಂಗಿದ್ರೆ ಸೂಪರಾಗಿ ವೀಡಿಯೋ ಮಾಡ್ತಿತ್ತು. ಓಕೆ, ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಈಗ ಗ್ರೈಂಡ್ ಮಾಡಿದ್ದಾಯಿತು, ಕಾಯಿ ಚಟ್ನಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಅಕ್ಕಿ ರೊಟ್ಟಿನ ಯಾವ ಥರ ಮಾಡ್ತೀನಿ ಅಂತಂದರೆ, ಹೋಳಿಗೆ ಯಾವ ಥರ ಮಾಡ್ತಾರೋ ಆ ಥರ ಹಾಕ್ಬಿಟ್ಟು ಹೋಳಿಗೆನ ಉಂಡೆ ಮಾಡಿ ಇಟ್ಕೊಂಡು ಈ ಥರ ಅಂತ ಇರ್ತೀನಿ ಅಷ್ಟೇ ಫ್ರೆಂಡ್ಸ್. ನಾನಿಲ್ಲಿ ಒಂದು ವೈಟ್ ಕವರ್ನ ಶೀಟ್ ತಗೊಂಡಿದ್ದೀನಿ. ಆ ವೈಟ್ ಶೀಟಿಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಆಮೇಲೆ ಮತ್ತು ಇಲ್ಲಿ ಬಾಳೆ ಎಲೆ ಇದೆಯಲ್ವ, ಅದಕ್ಕೂ ನಾನು ಎಣ್ಣೆನ ಅಪ್ಲೈ ಮಾಡ್ತೀನಿ. ಯಾಕಂದರೆ ಹೋಳಿಗೆ ಥರ ಮಾಡಬೇಕಲ್ವ, ಹಂಗಾಗಿ ಇದು ಚೆನ್ನಾಗಿ ಬರುತ್ತೆ. ನನಗೆ ಈ ಥರನೇ ಮಾಡಿ ಅಭ್ಯಾಸ, ಅದಕ್ಕೆ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಈ ಶೀಟ್ಗೆ ಮತ್ತು ಈ ಶೀಟ್ಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಇವಾಗ ಅಕ್ಕಿ ರೊಟ್ಟಿ ಮಾಡೋಣ. ಈಗೆಲ್ಲನೂ ಕಲಸಿಟ್ಕೊಂಡಿರೋದನ್ನು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ವ, ಒಂದೇ ಹತ್ರ ಇರುತ್ತೆ ಅಂಥೇಳಿ ಚೆನ್ನಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಅಕ್ಕಿ ರೊಟ್ಟಿನ ಹಾಕ್ಕೊಬೋದು. ನಾವು ದೊಡ್ಡದಾಗಿ ಬೇಕಾದರೂ ಹಾಕ್ಕೊಬೋದು. ದೊಡ್ಡದು ಬೇಕಂದರೆ ದೊಡ್ಡದಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಂಡು ದೊಡ್ಡದು ಮಾಡಬೇಕು. ಇಲ್ಲ ನಂಗೆ ಮೀಡಿಯಮ್ಮಾಗಿ ಸಾಕು, ಹಾಗಾಗಿ ಈ ಹದಕ್ಕಿರಬೇಕು ಅಕ್ಕಿ ರೊಟ್ಟಿಗೆ. ನಾನಿವಾಗ ಮೀಡಿಯಮ್ಮಾಗಿ ಒಂದು ಅಕ್ಕಿ ರೊಟ್ಟಿನ ಮಾಡ್ತೀನಿ. ಇವಾಗ ನೋಡಿ, ನಾನು ಮೀಡಿಯಮ್ಮಾಗಿ ಒಂದು ಚಿಕ್ಕದಾಗಿ ಒಂದು ಉಂಡೆ ತಗೊಂಡಿದ್ದೀನಿ. ಇದನ್ನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತೀನಿ. ಆಯಿಲಲ್ಲಿ ಹಿಂಗೆ ಅಂದ್ಕೊಂಡು ಆವಾಗಲೇ ಒಂದು ಕವರಿಗೆ ಆಯಿಲ್ ಅಪ್ಲೈ ಮಾಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಹಾಕಿ ಹೋಳಿಗೆ ಯಾವ ಥರ ಮಾಡ್ತಾರೋ ಆ ಥರ ನಾನು ಇದನ್ನು ಸ್ಪ್ರೆಡ್ ಮಾಡ್ತೀನಿ. ಮೇಲ್ಗಡೆ ಕವರ್ಗೆ ಆಯಿಲ್ ಹಾಕಿರಲ್ಲ, ಹಾಗಾಗಿ ನಾನು ಇಲ್ಲಿ ಆಯಿಲ್ನ ತೊಗೊತಾ ಇದ್ದೀನಿ. ಇವಾಗ ಈ ಥರ ಮೇಲ್ಗಡೆ ಹಿಂಗೆ ಆಯಿಲ್ ಹಚ್ಕೊಂಡಿದ್ದೀವಲ್ಲ, ಈ ಥರ ಮೇಲ್ಗಡೆ ಇಷ್ಟು ಈ ಥರ ಸ್ಪ್ರೆಡ್ ಮಾಡೋದು. ತುಂಬ ಈಸಿ ಮಾಡೋದಕ್ಕೆ, ಬೇಗ ತೆಳ್ಳಗೂ ಬರುತ್ತೆ ಅಕ್ಕಿ ರೊಟ್ಟಿ. ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಎಷ್ಟು ದೊಡ್ಡದಾಗಾದರೂ ಸ್ಪ್ರೆಡ್ ಮಾಡ್ಕೊಬೋದು. ಇದನ್ನು ಈ ಥರ ತೆಳ್ಳಗಾಗೂ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ಮಾಡ್ಕೊಬೋದು. ಸ್ವಲ್ಪ ತಾಂಡಿರೋ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ತೆಳ್ಳಗೆ ಬಂದಿದೆ ನೋಡಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ತೆಳ್ಳಗೆ ಬಂದಿದೆ ಅಂತ ಅಕ್ಕಿ ರೊಟ್ಟಿದು. ಇದನ್ನು ಈಗ ಬೇಯಿಸ್ಕೊಬೇಕು. ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ ಇಲ್ಲಿ. ಹಂಚು ಒಂದು ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕು. ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಅಮ್ಮ, ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಿ, ಹೆಂಗೆ ಐತೆ ಹೇಳಮ್ಮ ಅಕ್ಕಿ ರೊಟ್ಟಿ? ಚಟ್ನಿ ಎಲ್ಲ ಹೆಂಗಾಯ್ತು? ಚಟ್ನಿ ಸೂಪರ್ ಆಗೈತಾ? ಅಕ್ಕಿ ರೊಟ್ಟಿ ಹಂಚು ಬಿಸಿ ಆಗಿದೆಯಾ? ಇಲ್ಲ, ಬಿಸಿ ಆಗಲಿ. ಬಿಸಿ ಆದಮೇಲೆ ಅಕ್ಕಿ ರೊಟ್ಟಿನ ನಮ್ಮಮ್ಮ ಇವಾಗ ರೆಡಿಯಾಗಿದ್ದಾರೆ ಅಕ್ಕಿ ರೊಟ್ಟಿನ ಹಂಚು ಮೇಲೆ ಹಾಕೋಕ್ಕೆ. ಇದನ್ನು ಈ ಥರ ಹಾಕಿ ಒಂದು ಸ್ವಲ್ಪ ಹೀಟಾಗಿರುತ್ತಲ್ವ ಹಂಚು, ಅದನ್ನು ಈ ಥರ ಒತ್ತಿದರೆ ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಆಗಿ ಅದಕ್ಕೆ ಅಂಟ್ಕೊಂಡು ಬರುತ್ತೆ. ಎಲ್ಲೂ ಕಿತ್ಕೊಂಡು ಹೋಗಲ್ಲ, ಚೆನ್ನಾಗಿ ಬಂದಿದೆ ಅಲ್ಲ. ಈ ಥರ ಹೀಟಾಗಿರಬೇಕು, ಅಂದರೆ ಈ ಹಂಚು ಹೀಟಾಗಿದ್ದರೆ ಅದೊಂದು ಸ್ವಲ್ಪ ಅದು ಎಲ್ಲ ಹಿಡಿಯೋವರೆಗೂ ಹೀಟ್ ಆದಮೇಲೆ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಸವಿಯಲು ಸಿದ್ಧ. ಸ್ವಲ್ಪ ಹೀಟಾಗೋವರೆಗೂ ಬಿಡಬೇಕು.
ಈಗ ನೋಡಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಆಗಿದೆ ಅಂತ ಹೆಂಗೆ ಕಂಡು ಹಿಡಿತೀರಾ ಅಂತಂದರೆ, ಬೆಳ್ಳಗಿರೋದೆಲ್ಲನೂ ಒಂಥರ ಕಲರ್ ಡಿಮ್ ಆಗ್ತಾ ಬರುತ್ತೆ. ಆವಾಗ ಅಕ್ಕಿ ರೊಟ್ಟಿ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ಸೈಡಲ್ಲಿ. ಮತ್ತು ಒಂದು ಸೈಡ್ ಆಗಿರೋದನ್ನ ಮತ್ತೆ ಈ ಥರ ತಿರುವಾಕ್ಬೇಕು. ನೋಡಿ ಇವಾಗ ನಮ್ಮಮ್ಮ ತಿರುವಾಕ್ತಾರೆ ಇವಾಗ ಅಕ್ಕಿ ರೊಟ್ಟಿ ಆಗಿದೆ ಅಂತೇಳಿ ಒಂದು ಕಡೆದು. ನೋಡಿ ಫ್ರೆಂಡ್ಸ್, ಎಲ್ಲ ಆಗಿದೆ. ಅಕ್ಕಿ ರೊಟ್ಟಿ ವೈಟಿಗಿರುತ್ತೆ, ಆಮೇಲೆ ಹಂಚಿನ ಮೇಲೆ ಆಗ್ತಾ 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 ಅದೇ ಕಲರ್ ಬೇರೆ ಥರನೇ ಬರುತ್ತೆ. ಇವಾಗ ತಿರುವಾಕಿದ್ದೀವಿ. ಈಗ ಅಕ್ಕಿ ರೊಟ್ಟಿ ಬೇಯ್ತಾ ಇದೆ. ಓಕೆ, ಈಗ ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಅಕ್ಕಿ ರೊಟ್ಟಿ ರೆಡಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಲ್ಲಾಕು ಎಷ್ಟು ಚೆನ್ನಾಗಿ ಬೆಂದಿದೆ ಮೆತ್ತಗೆ. ಎಷ್ಟು ಗಟ್ಟಿ ಏನಿಲ್ಲ ಫ್ರೆಂಡ್ಸ್, ಆರಾಮಾಗೆ ತಿನ್ಬೋದು. ಮುದುಕರೆಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಮುದ್ರಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಮುದ್ರುತ್ತೆ. ಇವಾಗ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಚಟ್ನಿ ಹಾಕೋದೆ. ಓಕೆ ಫ್ರೆಂಡ್ಸ್, ನಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡಿ ನನಗೆ ತಿನ್ನು ಅಂತ ಹೇಳ್ಕೊಟ್ಟಿದ್ದಾರೆ. ನೋಡಿ ಹಾಕ್ತಾಯಿದ್ದಾರೆ ನಮ್ಮಮ್ಮ ಅಕ್ಕಿ ರೊಟ್ಟಿನ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತಿನ್ನಲು ರೆಡಿಯಾಗಿದ್ದೀನಿ ನಾನು. ಇವಾಗ ನೋಡಿ ಚಟ್ನಿನೂ ಹಾಕ್ತಾಯಿದ್ದಾರೆ ಅಮ್ಮ. ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಬಾಮ್ಮ ನೀನು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳುವಂತ್ರಿ. ಬನ್ನಿ ಅಕ್ಕಿ ರೊಟ್ಟಿ ತಿನ್ನೋಣ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಿದೆ, ಮುರಿದ್ರೆ ಹಂಗೆ ಬರ್ತಾ ಇದ್ದಾವೆ. ನೋಡಿ ಫ್ರೆಂಡ್ಸ್, ತಿನ್ನೋಣ ಬನ್ನಿ. ಸೂಪರಾಗಿದೆ ಅಕ್ಕಿ ರೊಟ್ಟಿ. ಈಗ ಅಕ್ಕಿ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗಿದೆ. ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಫಸ್ಟ್ನೇ ತುಪ್ಪನ. ಇವಾಗ ನಾನು ತಿಂತಾ ಇದ್ದೀನಿ. ನಾನು ಇವಾಗ ಅಕ್ಕಿ ರೊಟ್ಟಿನೇ ತಿಂತಾ ಇದ್ದೀನಿ. ಎಷ್ಟಾಗಿದೆ ಫ್ರೆಂಡ್ಸ್, ಟೇಸ್ಟ್. ಇವಾಗ ಅಕ್ಕಿ ರೊಟ್ಟಿ ತಿನ್ನುವ ಸಮಯ. ಸೂಪರಾಗಿದೆ. ಖಾರ ಯಾವತ್ತೂ ತಿಂದಿಲ್ಲಪ್ಪ, ಚೆನ್ನಾಗಿತ್ತು ಫ್ರೆಂಡ್ಸ್. ಇದ್ದಾರೆ ಅಕ್ಕಿ ರೊಟ್ಟಿ ತಿನ್ನೋಕೆ ಸೂಪರ್. ಯಾರು ತಿಂದಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಅವ್ರವ್ರ ಮನೆಗೆ ಅವ್ರವ್ರ ಟೇಸ್ಟು. ನಾನು ಅಂದರೆ ಇದು ಮಾಡ್ತಾ ಇರೋದು 4-5 ಟೈಮ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ. ಇದು ಸ್ವಲ್ಪ ಕೊಡು, ಚೆನ್ನಾಗಿದೆ. ಮಾಡಿರಲಿಲ್ಲ, ಇಲ್ಲಿಗೆ 4-5 ಸತಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಚೆನ್ನಾಗಿ ಬಂದೈತೆ, ಮೆತ್ತಗೈತೆ, ಟೇಸ್ಟಿಯಾಗೈತೆ. ಕ್ಯಾರೆಟು, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬಂದೈತೆ. ಕರಿಬೇವು ಸ್ವಲ್ಪ, ಕರಿಬೇವಲ್ಲ ನೋಡಿ ಸೊಪ್ಪು. ನಾನು ವೀಡಿಯೋ ಮಾಡಬೇಕಾದ್ರೆ ಕರಿಬೇವು ಅಂತ ಹೇಳಿದ್ದೆ, ಕೊತ್ತಂಬರಿ ಸೊಪ್ಪು ಬದಲು. ಅದಕ್ಕೆ ಇವಾಗ ಅನಿಸ್ತಾ ಇದ್ದಾರೆ. ಇವಾಗ ನಾನು ಇದನ್ನು ನಮ್ಮ ಅಮ್ಮಗೆ ತಿನ್ನಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ. ಹೆಂಗೈತಂತೆ ನಿಯತ್ತಾಗಿ ಹೇಳಮ್ಮ. ಕರೆಕ್ಟಾಗಿ ಹೇಳ. ಅಕ್ಕಿ ರೊಟ್ಟಿ ನಿಜ ಚೆನ್ನಾಗೈತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಗಮ್ಮಂತೈತೆ. ಕಾಯಿ ಹುಳಿ ಖಾರ ಎಲ್ಲನೂ ಚೆನ್ನಾಗೈತೆ. ನಮ್ಮಮ್ಮ ಸುಮ್ಮನೆ ಕಾಮಿಡಿ ಮಾಡ್ತಾರೆ. ಚೆನ್ನಾಗಿಲ್ದಿದ್ಮೇಲೆ ನಮ್ಮಮ್ಮ ತಿಂತಾರೆ ಅಷ್ಟೊಂದು ಮಾಡಿರೋದನ್ನೆಲ್ಲನೂ. ಇಲ್ಲ ತಾನೆ, ಎಲ್ಲ ತಿಂತಾರೆ. ನಮ್ಮಮ್ಮನ ಫೇವ್ರೆಟು. ಎಲ್ಲರೂ ತಿಂತೀವಿ, ಆದರೆ ನಮ್ಮಮ್ಮನ ಫೇವ್ರೆಟ್ ಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ. ತುಂಬ ಹೊಟ್ಟೆ ತುಂಬ ಊಟ ಮಾಡೋದು. ವಿಡಿಯೋನೇ ಹಾಕ್ತೀನಿ ನಾನು. ತಿಂದು ಬರ್ತೀನಿ, ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.